ಇನ್ನೊಂದು ಕಿತ್ತಾಡೋ ಶೋ ಅಂತ ಅದು ಯಾವ್ದಾದ್ರು ಇದ್ರೆ ನಿಜವಾಗ್ಲೂ ಅದು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತೈತೆ. ಆಕ್ಚುಲಿ ಇದು ಬಿಗ್ ಬಾಸ್ಗೆ ಆಪೋಸಿಟ್ ಆಗಿ ಟಾಂಟ್ ಕೊಡೋಕೆ ಬರ್ತಾ ಇದೆ ಅಂತ ತುಂಬಾ ಅಂದ್ರೆ ತುಂಬಾ ಜನ ಮಾತಾಡ್ತಾ ಇದ್ರಿ. ನನ್ಗೂ ಕೂಡ ಹಾಗೆ ಅನ್ನಿಸ್ತು. ಹಳ್ಳಿ ಪವರ್ ಹಳ್ಳಿ ಪವರ್ ಅಲ್ಲಿ ಆಲ್ಮೋಸ್ಟ್ ಇವತ್ತು ನಾವು ಏನು ಆ ಒಂದು ಶೋನ ಒಂದೊಂದಷ್ಟು ಜನ ಕಂಟೆಸ್ಟೆಂಟ್ಗಳು ಒಳಗಡೆ ಬಂದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಕಿತ್ತಾಡೋರನ್ನೇ. ಅವರ ಮುಖಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂಥರ ಅನ್ನಿಸ್ತಾ ಇತ್ತು. ಬಟ್ ಅವ್ರು ನೋಡಿದ್ರೆ ಈ ವಿಡಿಯೋನ ಬೇರೆ ರೀತಿ ಫೀಲ್ ಮಾಡ್ಕೋಬಹುದು. ಅವರ ಫ್ಯಾಮಿಲಿ ಅವ್ರು ನೋಡಿದ್ರೆ ಒಟ್ಟಿನಲ್ಲಿ ಎಲ್ಲರೂ ಜಗಳ ಗಂಟಿಯರೇ ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದು. ಆಮೇಲೆ ಯಾರು ಸಾಧುಗಳ ರೀತಿ ಇರ್ತಾರೋ ಅವರು ಆ ಒಂದು ಶೋಗೆ ಲಾಯಕ್ಕೆ ಇಲ್ಲ ಅನ್ನೋ ರೀತಿ ಆಕ್ಚುಲಿ ಮಾತಾಡ್ತಾ ಇದ್ರು. ಅದು ನಿಜವಾಗ್ಲೂ ಒಂಥರ ದುರಂತನೇ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಎಲ್ರೂ ಅದೇ ರೀತಿ ಆಗ್ಬಿಟ್ರೆ, ಜಗಳ ಗಂಟಿ ಅದೇ ರೀತಿ ಆಗ್ಬಿಟ್ರೆ ಸಮಾಜ ಎಲ್ಲಿಗೆ ಹೋಗ್ಬೇಕು, ಏನಾಗ್ಬೇಕು, ಅದರಿಂದ ದುಷ್ಪರಿಣಾಮಗಳು ಏನೇನಾಗ್ಬೇಕು ಅಲ್ವಾ? ಅಂದಾಗೆ ಅಕುಲ್ ಬಾಲಾಜಿ ಅವರು ಈ ಒಂದು ಶೋ ಅನ್ನ ನಡೆಸ್ಕೊಡ್ತಾ ಇದ್ದಾರೆ. ಐಹೊಳೆಯಲ್ಲಿ ಈ ಒಂದು ಶೋ ಅನ್ನ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಇವತ್ತು ಶನಿವಾರ ತುಂಬಾ ಜನ ಕಂಟೆಸ್ಟ್ಗಳು ಬಂದ್ರು. ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಒಬ್ಬಾಕಿ. ಆಕ್ಚುಲಿ ಅವರಿಗೆ 100% ಜನ ಓಟನ್ನ ಮಾಡಿ ಒಳಗಡೆ ಉಳಿಸ್ಕೊಂಡ್ರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ 75% ಓಟ್ ಬಂದ್ರೆ ಆಕ್ಚುಲಿ ಅವರು ಆಟಕ್ಕೆ ಸೆಲೆಕ್ಟ್ ಆಗ್ತಾರೆ. 75%ಗಿಂತ ಕಡಿಮೆ ಬಂದ್ರೆ ಅವರು ಆಟಕ್ಕೆ ಸೆಲೆಕ್ಟ್ ಆಗಲ್ಲ. ಆಯ್ತಾ? ಅದರಲ್ಲೂ ಒಬ್ರು 100% ಪಡೆದಿದ್ದಾರೆ. ಅವ್ರ ಹೆಸರನ್ನು ಕೂಡ ಹೇಳ್ಬಿಡ್ತೀನಿ. ಇಲ್ಲಿ ಆಕ್ಚುಲಿ ನೋಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಂದಂಥವ್ರು ಸ್ನೇಹ ಅಂದ್ಬಿಟ್ಟು. ಇವರು 98% ಓಟನ್ನ ಪಡ್ಕೊಂಡ್ರು ಹಳ್ಳಿ ಜನಗಳ ಕಡೆಯಿಂದ. ಹಳ್ಳಿ ಜನ ಓಟ್ ಹಾಕಿ ಆಕ್ಚುಲಿ ಯಾರ್ಯಾರು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡೋಣ ಇದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ವೋಟಿಂಗ್ ಎಲ್ಲ ನಡೀತಾ ಇದೆ ಅನ್ನೋದು ಆಕ್ಚುಲಿ ಟಿವಿ ಏನು ಶೋನ ನಡೆಸ್ಕೊಡ್ತಾ ಇರ್ತಾರೋ ಅವ್ರಿಗೂ ಗೊತ್ತಿರುತ್ತೆ, ವಿತ್ತು ಹಳ್ಳಿ ಜನಕ್ಕೂ ಗೊತ್ತಿರುತ್ತೆ. ಯಾಕೆಂದ್ರೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ, ಎಲ್ಲಿ ನೈಜತೆ ಇರುತ್ತೋ, ಎಲ್ಲೋ ನಿಜ ಇರುತ್ತೋ ಅಲ್ಲಿ ಶೋಗಳು 100% ಗೆದ್ದೇ ಗೆಲ್ತವೆ. ಎಸ್, ಸ್ನೇಹ ಅವ್ರು ಬಂದ್ಬಿಟ್ಟು 92% ಓಟನ್ನ ಪಡ್ಕೊಂಡ್ರು. ಇನ್ನು ಅನಿಶಾ ಲಕ್ಷ್ಮಣ ಅಂದ್ಬಿಟ್ಟು ಬಂದ್ರು, ಅವರು 78% ಓಟನ್ನ ಪಡ್ಕೊಂಡ್ರು. ಆಮೇಲೆ ಇನ್ನೊಬ್ರು ಬರ್ತಾರೆ ಬಿಬಿ ಹಜಿರಾ ಅಂದ್ಬಿಟ್ಟು. ಇವರು 90% ಓಟನ್ನ ಪಡ್ಕೊಳ್ತಾರೆ. ಈಗ 100% ಓಟನ್ನ ಪಡ್ಕೊಂಡಿರ್ತಕ್ಕಂಥವ್ರ ಹೆಸರನ್ನ ಹೇಳ್ತಾ ಇದ್ದೀನಿ. ಪೂಜಾ ಚಂದ್ರಶೇಖರ್ ಅಂದ್ಬಿಟ್ಟು. ಆಕ್ಚುಲಿ ಇವತ್ತು ಶನಿವಾರ ಬಂದಂಥವರಲ್ಲಿ ಎಲ್ರೂ ಮದುವೆ ಆಗದೆ ಇರ್ತಕ್ಕಂಥವ್ರೇ ಬಂದಿದ್ದು. ಆದರೆ ಈ ಪೂಜಾ ಚಂದ್ರಶೇಖರ್ ಅಂತಿದ್ದವ್ರಲ್ವಾ, ಇವರು ಮದುವೆ ಆಗಿ ಆಕ್ಚುಲಿ ಒಂದು ಮಗುನು ಕೂಡ ಇದೆ. ಸುಮಾರು ಆ ಮಗುಗೆ ಒಂದು 8ರಿಂದ 9 ವರ್ಷ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಇವರು ಆಕ್ಚುಲಿ ಆ ಹುಡುಗನನ್ನ ಬಿಟ್ಟು, ಅಂದ್ರೆ ಇವರು ಮದುವೆ ಆಗಿದ್ರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆದ್ರಂತೆ. ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಡೈವರ್ಸ್ ಆಗಿ ಆಕ್ಚುಲಿ ಇವತ್ತು ತನ್ನ ಕಾಲ ಮೇಲೆ ತಾನೇ ಏನಾದ್ರು ಸಾಧನೆ ಮಾಡಬೇಕು ಅಂದ್ಬಿಟ್ಟು ಈ ಒಂದು ಶೋಗೆ ಬಂದಿದ್ದಾರೆ. ಆಕ್ಚುಲಿ ಅವ್ರು ಮಾತಾಡಿದಂಥದ್ದು ಅಲ್ಲಿ ತುಂಬಾ ಇನ್ಸ್ಪೈರ್ ಆಗಿತ್ತು ಪ್ರೋಗ್ರಾಮ್ ಅಲ್ಲಿ. ಅದನ್ನ ನೋಡ್ತಾ ಇರ್ತಕ್ಕಂಥ ಹೊರಗಡೆಯವರು ಕೂಡ ಇನ್ಸ್ಪೈರ್ ಆಯಿತು. ವಿತ್ತು ಅವರ ಏನು ಈ ಪೂಜಾ ಅವರ ಮಗ ಮಾತಾಡಿದಾಗ ತುಂಬಾ ಜನರ ಕಣ್ಣಲ್ಲಿ ನೀರು ಬಂತು. ವಿತ್ತು ನನ್ನ ಕಣ್ಣಲ್ಲೂ ನೀರು ಬಂತು. ಯಾಕೆ ಏನು ಅನ್ನೋದು ನನಗೂ ಕೂಡ ಪ್ರಶ್ನಾತೀತವಾಗಿ ಉಳ್ಕೊಳ್ತು. ಯಾಕೆಂದ್ರೆ ಅದು ಆ ಮಟ್ಟಿಗೆ ಒಂದು ಎಮೋಷನಲ್ ಆಗಿತ್ತು. ಅಮ್ಮ ಮಗನ ಒಂದು ಸೆಂಟಿಮೆಂಟ್ ಆ ರೀತಿ ಇತ್ತು ಅಂತ ಹೇಳ್ಬಹುದು. ಎಸ್, ಪೂಜಾ ಚಂದ್ರಶೇಖರ್ ಅವರು ನಿಜವಾಗ್ಲೂ ಇವತ್ತು ನಮ್ಮ ಹಳ್ಳಿ ಜನಗಳ ಕಡೆಯಿಂದ 100% ಓಟನ್ನ ಪಡ್ಕೊಂಡ್ರು. ತುಂಬಾ ಖುಷಿ ಆಯಿತು. ಎಸ್, ಇದಾದ ನಂತರ ದರ್ಶಿನಿ ಅವ್ರು ಬರ್ತಾರೆ. ಇವರು 85% ಓಟನ್ನ ಪಡ್ಕೊಳ್ತಾರೆ. ಇನ್ನು ಅಂಜಲಿನವ್ರು ಬರ್ತಾರೆ 70%. ಇವರು ವೇಟಿಂಗ್ ಅಲ್ಲಿ ಇದ್ದಾರೆ. ಆಕ್ಚುಲಿ ದರ್ಶಿನಿ ಅವರವರೆಗೂ 85% ಓಟನ್ನ ಪಡ್ಕೊಂಡ್ರು. ಅವರೆಲ್ಲರೂ ಕೂಡ ಸೆಲೆಕ್ಟ್ ಆದ್ರು. ಆದ್ರೆ ಅಂಜಲಿನ್ ಮತ್ತೆ ಪೂರ್ವಿಕಾ ಇವರಿಬ್ರು 70% ಓಟನ್ನ ಪಡ್ಕೊಂಡು ಅವರಿಬ್ಬರನ್ನ ಸೈಡಲ್ಲಿ ಕೂರಿಸಿದ್ದಾರೆ. ಅಂದ್ರೆ ಅವರಿಬ್ರು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಯಾಕೆಂದ್ರೆ ಭಾನುವಾರ ಇನ್ನೂ ಸ್ವಲ್ಪ ಜನ ಕಂಟೆಸ್ಟೆಂಟ್ಗಳು ಬರ್ತಾರೆ. ಇವರೆಲ್ಲರೂ ಬಂದಾಗ 70%ಗಿಂತ ಏನು ಕಡಿಮೆ ಬಂದಿರುತ್ತೋ ಅವರು ರಿಜೆಕ್ಟೆಡ್. ಆದ್ರೆ ಇವರು 75%ಗಿಂತ ಕಡಿಮೆ ಬಂದವರು ರಿಜೆಕ್ಟೆಡೇನೆ. ಆದ್ರೆ ಇವ್ರು 70% ಬಂದಿದ್ದಾರೆ. ಇನ್ನೆಷ್ಟು ಜನ ಬರ್ತಾರೆ ನೋಡ್ಕೊಂಡು ಆಕ್ಚುಲಿ ವೇಟಿಂಗ್ ಅಲ್ಲಿ ಇವ್ರನ್ನ ತಗೋಬೇಕೋ ತಗೋಬಾರದು ಅಂತ ಮುಂದಿನ ದಿನಗಳಲ್ಲಿ ಇವ್ರನ್ನ ಒಂದು ನಿರ್ಧಾರವನ್ನ ಮಾಡ್ತಾರೆ. ಎಸ್, ಇವಾಗ ನನಗೆ ಈ ಒಂದು ಪ್ರೋಗ್ರಾಮ್ನ ನೋಡಿದಾಗ ನಿಜವಾಗ್ಲೂ ಇಲ್ಲೇ ಕಿತ್ತಾಟಕ್ಕೆ ಅಂಟ್ಕೊಬಿಟ್ಟಿದ್ರು. ಅಂದ್ರೆ ನೀವು ಈ ಒಂದು ಈಗ ಏನ್ ಸೆಲೆಕ್ಟ್ ಮಾಡ್ತಾ ಇದ್ದಾರೋ ಆ ಒಂದು ಸಂದರ್ಭದಲ್ಲೇ ಆಕ್ಚುಲಿ ನೀವು ಒಬ್ಬರನ್ನ ಮಾತಾಡ್ಸ್ರಿ, ಇನ್ನೊಬ್ರು ಏನು ಬರೀ ಮಾತಲ್ಲಿ ಜಗಳ ಗಂಟೆ ಇರುವಂತಾರಲ್ಲ, ಆ ರೀತಿ ಒಂದು ಜಗಳನೇ ಅಂಟ್ಕೊಬಿಟ್ಟಿತ್ತು ಅಂತ ಹೇಳ್ಬಹುದು. ಆಕ್ಚುಲಿ ಬಿಗ್ ಬಾಸ್ ನೋಡಿದ ರೀತಿ ನನಗೆ ಒಂಥರ ಫೀಲ್ ಆಯ್ತು. ಕೆಲವೊಂದು ಒಂದು 4-5 ಜನ ಮಾತಾಡಿದಾಗ
ಬಿಗ್ ಬಾಸ್ ಅಲ್ಲಿ ಏನು ಜಗಳನ ಆಡ್ತಾರೋ ರಿಯಲ್ ಲೈವಲ್ಲಿ, ಆ ರೀತಿ ಇಲ್ಲೂ ಕೂಡ ಜಗಳಕ್ಕೆ ಅಂಟ್ಕೊಂಡಿದ್ರು. ಆ್ಯಕ್ಚುಲಿ ಶೋ ನಡೆಯುವಾಗ ಅಂದರೆ ಈಗ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ, ಐಹೊಳೆಗೆ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಟಾಸ್ಕ್ಗಳನ್ನೆಲ್ಲ ಕೊಡ್ತಾರೆ. ಟಾಸ್ಕ್ಗಳನ್ನು ಕೊಟ್ಟು ಆ ಟಾಸ್ಕಲ್ಲಿ ಅದು ಯಾವ ರೀತಿ ಕಿತ್ತಾಡ್ಕೊಳ್ತಾರೋ ಏನೋ ನಮಗಂತೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಕೆಟ್ಟ ಬೋಗಳಗಳನ್ನು ಬೈಯುವಷ್ಟಿಲ್ಲ, ಅದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾರೋ. ಎಲ್ಲರೂ ಒಂಥರ ಕೋಪಿಷ್ಟ ರೀತಿನ ಕಾಣ್ತಾ ಇದ್ರು. ಅಲ್ಲಿಗೆಲ್ಲ ಒಂದಿಬ್ಬರು ಮಾತ್ರ ನನಗೆ ಈ ಅಂಜಲಿನ್ ಅನ್ನೋರೇ ಒಂದು ಸ್ವಲ್ಪ ಅವ್ರ ಕೋಪಿಷ್ಟ ರೀತಿ ನಂಗೆ ಕಾಣ್ತಾ ಇರಲಿಲ್ಲ. ಒಂದು ಸ್ವಲ್ಪ ಸಾಧು ಪ್ರಾಣಿ ಥರ ತುಂಬ ತಾಳ್ಮೆ ಇರ್ತಕ್ಕಂಥ ರೀತಿ ಕಾಣ್ತಾ ಇದ್ರು. ನೋಡೋಣ, ಬಟ್ ಅಂಜಲಿನ್ ಅವ್ರನ್ನೇ 70% ಕೊಟ್ಟು ವೆಯ್ಟಿಂಗ್ ಲಿಸ್ಟಲ್ಲಿ ಇರಿಸ್ಬಿಟ್ಟಿದ್ದಾರೆ. ಅದೇನು ಅಂತಾರಲ್ಲ, ಹಂಗೆ ಒಳ್ಳೆಯವ್ರಿಗೆ ಜಯಿಸ್ತಿದ್ದೀರಲ್ಲ ಅಂತಾರಲ್ಲ, ಆ ರೀತಿ ಬೆಲೆ ಇಲ್ಲ ಅಂತಾರಲ್ಲ, ಆ ರೀತಿ ಆಗ್ಬಿಟ್ಟೈತೆ. ನೋಡೋಣ. ಆದರೆ ಇನ್ನೊಂದು ಕಡೆ ಬಿಗ್ ಬಾಸ್ಗೆ ಇದು ಆಪೋಸಿಟ್ ಬರ್ತಾ ಇದೆ. ಆದರೆ ಬಿಗ್ ಬಾಸ್ ಅಷ್ಟು ಇದು ಆ ಲೆವೆಲ್ಗೆ ಒಂದು ಹೆಸರನ್ನು ಮಾಡಿಲ್ಲ, ಬಿಗ್ ಬಾಸ್ ಲೆವೆಲ್ಗೆ ಹೆಸರನ್ನು ಮಾಡಿಲ್ಲ. ಆದರೆ ನೋಡಬೇಕು ಹೇಗಿರುತ್ತೆ ಏನು, ಈ ಸಾರಿ TRP ಯಾವ ರೀತಿ ಇರುತ್ತೆ, ಇದ್ರದ್ದು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ. ಆಮೇಲೆ ಇನ್ನೊಂದು ನೀವು ನೋಡಿ, ಬಿಗ್ ಬಾಸ್ ಬಂದ್ಬಿಟ್ಟು ಆಗಸ್ಟ್ 16ಕ್ಕೆ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಇದು ಇವತ್ತೇನೆ ಸ್ಟಾರ್ಟ್ ಆಗಿಬಿಟ್ಟಿದೆ, 8ನೇ ತಾರೀಕೇನೆ ಹಳ್ಳಿ ಪವರ್ ಸ್ಟಾರ್ಟ್ ಆಗಿದೆ. ಅಂದರೆ ಇನ್ನೊಂದು 8 ದಿನ ಮುಂಚಿತವಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಆಡಿಯನ್ಸನ್ನು ಇವರು ಸೆಳ್ಕೋಬಹುದು. ಇವರು ಅದನ್ನೇ ಒಳ್ಳೆ ಒಂದು ಪ್ರೋಗ್ರಾಮನ್ನು ಕೊಡ್ತಾ ಹೊರಟ್ರೆ, ಪ್ರತಿದಿನ ಒಂದೊಂದು ಒಳ್ಳೊಳ್ಳೆ ಎಪಿಸೋಡ್ ಕೊಡ್ತಾ ಹೊರಟ್ರೆ ಆ್ಯಕ್ಚುಲಿ ಯಾಕೆ ಎರಡು ಒಂದೇ ಟೈಮ್ಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಇದು 9:30ಗೆ ಸ್ಟಾರ್ಟ್ ಆಗುತ್ತೆ ಹಳ್ಳಿ ಪವರು, ಬಿಗ್ ಬಾಸು ಕೂಡ 9:30ಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಂದು ಪೈಪೋಟಿ ಅಂತೂ ಇರುತ್ತೆ, ಇವರಿಬ್ಬರ ನಡುವೆ ಪೈಪೋಟಿ ಇರುತ್ತೆ. ಇವರೇನಾದರೂ ಈಗ 8 ದಿನಗಳಲ್ಲಿ ಒಳ್ಳೆ ಎಪಿಸೋಡ್ಗಳನ್ನು ಕೊಟ್ಬಿಟ್ರೆ ಪ್ರತಿದಿನ, ಆಲ್ಮೋಸ್ಟ್ ಎಲ್ಲ ಆಡಿಯನ್ಸು ಕೂಡ ಇವ್ರಿಗೆ ಒಂದು ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಹೇಳ್ಬೋದು, ಜಿ ಕನ್ನಡದವ್ರಿಗೆ. ಆದ್ರೂ ಯಾಕೆಂದರೆ ಬಿಗ್ ಬಾಸ್ ಈಗ ಕಳೆದ ಬಾರಿ ಆಗಿರ್ಬೋದು, ಅದಕ್ಕಿಂತ ಹಿಂದಿನ ಬಾರಿ ಆಗಿರ್ಬೋದು, ಇದು ಏನು TRP ಅಲ್ವೇ ಅಲ್ಲ ಜಿ ಕನ್ನಡದ್ದು, ಆ ರೀತಿ ಮಾಡಿಬಿಟ್ಟಿದ್ರು. ಹಾಗಾಗಿ ಬಿಗ್ ಬಾಸೇನೆ, ಹಳ್ಳಿ ಪವರೇನೆ. ನೋಡೋಣ. ಯಾಕೆ ನನಗೆ ಬಿಗ್ ಬಾಸ್ ತುಂಬ ನೋಡಿದ್ರಿಂದ ಹಳ್ಳಿ ಪವರ್ ಇದು ಫಸ್ಟ್ ಬಾರಿ ನಾನು ನೋಡ್ತಾ ಇರೋದು, ಕಳೆದ ಬಾರಿ ನೋಡಿರಲಿಲ್ಲ. ಆದರೆ ಇದು ಒಂದು ಸ್ವಲ್ಪ ರಿಯಾಲಿಟಿ ಕಾಣಿಸ್ತಾ ಇದೆ. ಎಲ್ಲದಕ್ಕೂ ಉತ್ತರ ಕಾಲ ಅನ್ನೋದು ಕೊಡುತ್ತೆ, ಅದನ್ನು ನಾವು ನೋಡಬೇಕು. ನೋಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಲೇಡೀಸೇ ಇರ್ತಕ್ಕಂಥದ್ದು ಹಳ್ಳಿ ಪವರಲ್ಲಿ. ನಮ್ಮ ಬಿಗ್ ಬಾಸ್ ಅಲ್ಲಾದರೆ ಹುಡುಗರು ಜಾಸ್ತಿ ಇರ್ತಾರೆ, ಹುಡುಗಿರು ಕಡಿಮೆ ಇರ್ತಾರೆ, ಒಂದ್ಸಲ ಹುಡುಗಿರು ಕೂಡ ಜಾಸ್ತಿ ಇರ್ತಾರೆ, ಹುಡುಗಿರು ಎಲ್ಲರೂ ಇರ್ತಾರೆ. ಅದು ಒಂದು ಮನೇಲಿ ನಡೀತಕ್ಕಂಥ ಏನು ಎಲ್ಲರ ಮಧ್ಯೆ ಭಾವನೆಗಳು, ಬಿಗ್ ಬಾಸೇ ಬೇರೆ ಬಿಡಿ, ಆಯಿತಾ. ಆದರೆ ಇದು ಬರೀ ಹುಡುಗಿರೋದ್ರಿಂದ ಸ್ವಲ್ಪ ಜಗಳಗಳು ಜಾಸ್ತಿ ಆಗ್ಬೋದು. ಜನ ಜಾಸ್ತಿ ಜಗಳಗಳನ್ನ ನೋಡ್ತಾರೆ ಅಂತಲೋ ಏನೋ ಗೊತ್ತಿಲ್ಲ, ಎಲ್ಲ ಜಗಳ ಗಂಟೀರನ್ನೇ ತಗೊಬಂದು ತುಂಬ್ತಾ ಇದ್ದಾರೆ ಹಳ್ಳಿ ಪವರಲ್ಲಿ. ಕಾಲ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಕೊಡುತ್ತೆ, ನೋಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾಳೆ ಇನ್ನು ಎಷ್ಟು ಜನ ಉಳ್ಕೊಂಡಿದ್ದಾರೋ ಎಲ್ಲರೂ ಕೂಡ ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ನಾಳೆ ನೋಡಿಕೊಂಡು ಹೇಗಿರುತ್ತೆ ಪ್ರೋಗ್ರಾಮು, ಮತ್ತು ಸೋಮವಾರ ಒಂದು ದಿವಸ ಒಂದು ಎಪಿಸೋಡನ್ನು ನೋಡಿದಾಗ ಹೇಗೆ ನಡೀಬೋದು ಅನ್ನೋದನ್ನ ಒಂದು ನಿರ್ಧಾರ ಮಾಡುವಂಥ ಒಂದು ಹಂತಕ್ಕೆ ಬರ್ತೀವಿ ಅಂತ ಹೇಳ್ಬೋದು. ಎಸ್, ನಿಮಗೆ ಆ್ಯಕ್ಚುಲಿ ಇವತ್ತಿನ ಪ್ರೋಗ್ರಾಮನ್ನು ನೋಡಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.